ಹೆಲೋ ಎವ್ರಿವನ್, ನಾ ಸುಖದಾರಿ. ಬರ್ರಿ ಇವತ್ತು ಟೇಸ್ಟಿ ಅಂದ ಚೀಸಿಯಸ್ಟ್ ಆಲೂ ಚೀಸ್ ಸ್ಯಾಂಡ್ವಿಚ್ ಮಾಡೋಣ ಅಂತ. ಅದಕ್ಕೆ ಮುಂಚೆ ನಾವು ಬಟಾಟಿ ತಗೋಬೇಕು. ಅದಾದ್ಮೇಲೆ ಬಟಾಟಿನ ಅರ್ಧ ಮಾಡಿ ಚಲೋತ್ನಾಗಿ ಬೇಯಲಿಕ್ಕಿಡ್ಬೇಕು. ಬಟಾಟಿ ಚಲೋತ್ನಾಗ ಬೇಯೋತನ ನಮಗೆ ಏನೇನು ವೆಜಿಟೇಬಲ್ಸ್ ಬೇಕಾ ಅದನ್ನ ಎಲ್ಲ ಚಂದಾಗಿ ಸಣ್ಣಾಗಿ ಚಾಪ್ ಮಾಡಿಟ್ಕೋಬೇಕು. ಆಮೇಲೆ ಬಟಾಟಿನೂ ಮಾಶ್ ಮಾಡಿಟ್ಕೋಬೇಕು. ಒಂದು ಪ್ಯಾನ್ ತಗೋಬೇಕು. ಅದ್ರ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕು. ಆಮೇಲೆ ಸಣ್ಣಗೆ ಹೆಚ್ಚಿದ ಮೆಣಸಿನ್ಕಾಯಿ ಹಾಕ್ಬೇಕು. ಅದಾದ್ಮೇಲೆ ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ ಹಾಕಿ ಅದನ್ನ ಒಂದು ಸ್ವಲ್ಪ ಸೊಟ್ಟೆ ಮಾಡ್ಕೋಬೇಕು. ಆಮೇಲೆ ಅದರ ಒಳಗೆ ಕ್ಯಾರೆಟ್ ಆಮೇಲೆ ಕ್ಯಾಪ್ಸಿಕಮ್ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಾದ್ಮೇಲೆ ಒಂದು ಸ್ವಲ್ಪ ಅರಿಶಿನದ ಪುಡಿ ಆಮೇಲೆ ಖಾರ ಪುಡಿ ಹಾಕ್ಬೇಕು. ಅದಾದ್ಮೇಲೆ ಸ್ವಲ್ಪ ಧನಿಯಾ ಪುಡಿ, ಅದಾದ್ಮೇಲೆ ಆಮ್ಚೂರ, ಆಮೇಲೆ ಸ್ವಲ್ಪ ಮ್ಯಾಗಿ ಮ್ಯಾಜಿಕ್ ಮಸಾಲಾನು ಹಾಕ್ಬೇಕು. ಅದ ಟೇಸ್ಟ್ ಇನ್ನೂ ಎನ್ಹಾನ್ಸ್ ಮಾಡ್ತದ. ಆಮೇಲೆ ನಿಮ್ಮ ಟೇಸ್ಟ್ ಪ್ರಕಾರ ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ಬೇಕು. ಅಂದ್ರೆ ಫ್ಲೇವರ್ ಇನ್ನೊಂದು ಸ್ವಲ್ಪ ಒಡೆದು ಹತ್ತದ. ಆಮೇಲೆ ಅವೆಲ್ಲವನ್ನು ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಅದ್ರ ಒಳಗೆ ಮಾಶ್ ಮಾಡಿರೋದ ಪೊಟ್ಯಾಟೊ ಹಾಕ್ಬೇಕು. ಆಮೇಲೆ ಅದನ್ನು ಎಲ್ಲದನ್ನು ಚಲೋತ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದ್ರೆ ನಮ್ದು ಆಲೂ ಸ್ಟಫಿಂಗ್ ರೆಡಿ ಅದ. ಅದಾದ್ಮೇಲೆ 2 ಬ್ರೆಡ್ ತಗೋಬೇಕು. ಆಮೇಲೆ 1 ಬ್ರೆಡ್ ಮೇಲೆ ಶೇಜ್ವಾನ್ ಚಟ್ನಿ ಚಲೋತ್ನಾಗ ಹಚ್ಬೇಕು. ಆಮೇಲೆ ಇನ್ನೊಂದು ಬ್ರೆಡ್ ಮೇಲೆ ಮಿಯೋನೀಸ್ ಹಚ್ಬೇಕು. ಆಮೇಲೆ ಅದನ್ನು ಈವನ್ ಔಟ್ ಆಗಿ ಸ್ಪ್ರೆಡ್ ಮಾಡ್ಕೋಬೇಕು. ಆಮೇಲೆ ನಾವು ಅದು ಆಲೂ ಸ್ಟಫಿಂಗ್ ಮಾಡಿದ್ವಿಲ್ಲ ಅದನ್ನು ಚಲೋತ್ನಾಗಿ ಜನರಸ್ ಅಮೌಂಟ್ ಒಳಗೆ ಹಾಕಿ ಅದನ್ನ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೋಬೇಕು. ಆಮೇಲೆ ನಿಮಗೆ ಭಾಳಷ್ಟು ಪ್ರಾಸೆಸ್ಡ್ ಚೀಸ್ ಆಮೇಲೆ ಮೊಜರೆಲ್ಲಾ ಚೀಸ್ 2 ಹಾಕ್ಬೇಕು. ಅಂದ್ರೆ ಫ್ಲೇವರ್ ಭಾಳ ಮಸ್ತ್ ಬರ್ತದೆ. ಆಮೇಲೆ ಫುಲ್ ಚೀಸಿ ಆಗ್ತದೆ. ಆಮೇಲೆ ಒಂದು ಪ್ಯಾನಿಗೆ ಭಾಳಷ್ಟು ಬಟರ್ ಹಚ್ಚಿ ಅದನ್ನ 2 ಕಡೆ ಚಲೋತ್ನಾಗ ಗೋಲ್ಡನ್ ಬ್ರೌನ್ ಆಗೋತನ ಬೇಯಿಸ್ಬೇಕು. ಅಂದ್ರೆ ನಮ್ದು ಚೀಸಿಯಸ್ಟ್ ಆಲೂ ಚೀಸ್ ಸ್ಯಾಂಡ್ವಿಚ್ ರೆಡಿ ಅದ. ನೀವು ಈ ರೆಸಿಪಿ ಮನೆಯೊಳಗೆ ಟ್ರೈ ಮಾಡ್ರಿ. ಆಮೇಲೆ ಹೆಂಗೆ ಅನ್ನಿಸ್ತು ನಂಗೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.